ದೀವಾ ತನದಿರನ ದೀವಾ ದೀವಾ ತನದಿರನ. ಮಧು, ರಮ್ಯಾ, ಮಧು, ರಮ್ಯಾ, ಹಾಯ್, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ನೀನು? ಸೂಪರ್. ಇದೇನಪ್ಪ, ಮಧು ನೋಡಿದ್ರೆ ದುಃಖದಲ್ಲಿರ್ತಾಳೆ ಅಂತ ಹೇಳಿದ್ಲು. ಇವಳು ಮುಖ ನೋಡಿದ್ರೆ ದುಃಖದ ಸುಳಿವೇ ಕಾಣ್ತಿಲ್ಲ. ಮಧು ನಿನ್ನ ನೋಡಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹೌದು ಕಣೆ, ಕಾಲೇಜ್ ಡೇಸಲ್ಲಿ ಮೀಟ್ ಮಾಡಿದ್ದು, ಅದಾದ್ಮೇಲೆ ಮೀಟ್ ಮಾಡಕ್ಕೆ ಆಗಿರ್ಲಿಲ್ಲ. ಈಗ ನಿನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ರಮ್ಯಾ, ಮೀಟ್ ಮೈ ಹಬ್ಬಿ ಜಾನಿ ಅಲಿಯಾಸ್ ಜಾಕ್ಪಾಟ್ ಜನಾರ್ದನ್. ಹಾಯ್. ವಾವ್, ಸೋ ಹ್ಯಾಂಡ್ಸಮ್. ಥ್ಯಾಂಕ್ ಯು ವೆರಿ ಮಚ್. ಮಧು, ಯಾಕೋ ಗಂಟ್ಲು ಕಿಚಿ ಕಿಚಿ ಅಂತಿದೆ, ಒಂದು ಗ್ಲಾಸ್ ನೀರು ತಂದು ಕೊಡ್ತೀಯಾ? ನೀನ್ ಕೇಳಿದ್ರೆ ಕೊಡಲ್ಲ ಅಂತೀನಾ? ಇರು ಒಂದ್ ನಿಮಿಷ. ರಮ್ಯಾ ಅವರೇ, ನಿಮ್ಮ ವಿಷಯ ಕೇಳಿ ತುಂಬ ಬೇಜಾರಾಯಿತು. ಹೇಗಾಗಿದೆ ನಿಮ್ಮ ಮನೆ ಪರಿಸ್ಥಿತಿ? ಏನಾಯ್ತು? ಏನು ಅಂತ ಹೇಳಿ, ಜೀವನನೇ ಸಾಕಾಗೋಗಿದೆ. ಯಾಕಾದ್ರೂ ಇನ್ನೂ ಬದುಕಿದೀನೋ ಅನ್ನಿಸ್ತದೆ. ಮತ್ತೆ ಬದುಕೇ ಇದ್ದೀರಾ? ನಾನು ಸಾಯೋದಂದ್ರೆ ಅಷ್ಟೊಂದು ಇಷ್ಟನಾ ನಿಮಗೆ? ನನ್ನ ಕತೆ ಕೇಳಿ ನಿಮ್ಮ ಕರುಣೆ ಹುಕ್ಕಿ ಬರ್ಲಿಲ್ವಾ? ಉಕ್ಕಿ ಬಂತು. ಹೇಗೆ ಬಂತು ಹಾಗೆ ಹೊರಟೋಯ್ತು. ನೋಡಿ, ನೀವು ಮಧುರನ ಜೊತೆ ಮಾತಾಡ್ತಾ ಇರಿ, ನಾನು ಹೊರಗಡೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ಬರ್ತೀನಿ. ಇಷ್ಟು ಬೇಗ ಬೇಡ ಅನ್ಸ್ಬಿಟ್ನಾ? ನಾನು ನೋಡ್ತಿರೋದೇ ನಿಮ್ಮನ್ನ ಇದೇ ಮೊದಲು. ನೀವು ನೋಡಿದ್ರೆ ನನಗೂ ನಿಮಗೂ ಯಾವುದೋ ನೀನಾಸಂ ತಿರುಗಾಟ ಗಂಟಿದೆ ಅನ್ನೋ ಥರ ಮಾತಾಡ್ತಿದ್ದೀರಾ. ನೋಡಿ, ನೀವು ದುಃಖದಲ್ಲಿದ್ದೀರಾ. ಅದೇ ದುಃಖನ ವೀಕ್ನೆಸ್ ಮಾಡಿಟ್ಕೊಂಡು ತಪ್ಪು ಮಾಡಿ ನಾಳೆ ದಿವಸ ಜೀವನ ಎರಡು ಹಾಳು ಮಾಡ್ಕೊಬಾರ್ದು. ನೋಡಿ, ಅದೇನು ಪ್ರಾಬ್ಲಮ್ ಅಂತ ಹೇಳಿ ನಾನು ಸಾಲ್ವ್ ಮಾಡ್ತೀನಿ. ನಮ್ಮ ಗಂಡನೇ ನನ್ನ ಪ್ರಾಬ್ಲಮ್. ಯಾಕೆ, ಏನಾಯ್ತು? ಬೆಳಿಗ್ಗೆ ಬೇಗ ಎದ್ದು ಕೆಲ್ಸಕ್ಕೆ ಹೋಗ್ತಾರೆ, ರಾತ್ರಿ ಲೇಟಾಗಿ ಬಂದು ಬೇಗ ಮಲ್ಕೊಂಡ್ಬಿಡ್ತಾರೆ. ಅಯ್ಯೋ ಪಾಪ, ಕೆಲಸ ಮಾಡಿ ಸುಸ್ತಾಗಿರುತ್ತೆ ಅನ್ಸುತ್ತೆ, ಅದಕ್ಕೆ ಬೇಗ ಮಲಗ್ಬಿಡ್ತಾರೆ. ಮಲಗಲಿ ಬಿಡಿ, ಬೇಗ ಮಲಗಿ ಬೇಗ ಹೇಳೋದು ಒಳ್ಳೆ ಆರೋಗ್ಯದ ಲಕ್ಷಣ. ಮದ್ವೆಗೆ ಮುಂಚೆ ಹಾಗೆ ಮಾಡೋದ್ರಲ್ಲಿ ಅರ್ಥ ಇದೆ. ನೀವು ಮದ್ವೆ ಆಗಿದ್ದ ಹೊಸರಲ್ಲಿ ಕೆಲಸ ಮಾಡ್ಕೊಂಡು ಬಂದು ಬೇಗ ಮಲ್ಕೊಂಡ್ಬಿಡ್ತಿದ್ರಾ? ಮಧು, ಒಂದು ಗ್ಲಾಸ್ ನೀರು ತರಕ್ಕೆ ಎಷ್ಟೊತ್ತು? ಬೇಗ ಬಾ. ಬಂದೆ ಜಾನಿ, ತಗೋ ರಮ್ಯಾ. ಮಧು, ನಿಮ್ಮ ಮನೆಗೆ ಬಂದಿದ್ದು ಒಂಥರ ಸಮಾಧಾನ ಕೊಡ್ತಿದೆ ಕಣೆ. ವೆರಿ ಗುಡ್ ರಮ್ಯಾ, ನೀನ್ ಫೋನಲ್ಲಿ ಮಾತಾಡಿದ್ ನೋಡಿ ನಂಗೆ ತುಂಬಾ ಬೇಜಾರಾಗೋಗಿತ್ತು. ಈಗ ಖುಷಿಯಾಗಿದ್ಯಲ್ಲ, ನಂಗೆ ಅಷ್ಟೇ ಸಾಕು. ಏನು ಯೋಚನೆ ಮಾಡ್ಬೇಡ, ನಾನು ಮತ್ತು ಜಾನಿ ನಿನ್ ಜೊತೆ ಯಾವಾಗ್ಲೂ ಇರ್ತೀವಿ. ಇದೇನೇ ಮಧು, ಅಷ್ಟು ದೂರದಿಂದ ಬಂದಿದ್ದೀನಿ, ಬರೀ ಒಂದು ಗ್ಲಾಸ್ ನೀರು ಕೊಟ್ಟಿದ್ಯಾ? ಹೊಟ್ಟೆ ಹಸಿತಿದೆ, ಏನಾದರೂ ಮಾಡ್ಕೊಡೆ. ಸಾರಿ ಕಣೆ, ಇನ್ ಬಂದ್ ಖುಷಿಗೆ ನಾನು ಏನ್ ಮಾಡ್ಬೇಕು ಅಂತಾನೆ ಮರ್ತೋಗಿದ್ದೆ. ಇರು, ಹೋಗಿ ತಿಂಡಿ ಮಾಡ್ಕೊಂಬರ್ತೀನಿ. ಆರಾಮಾಗಿ ಮಾಡ್ಕೊಂಡ್ ಬಾ. ಅಲ್ಲಿವರೆಗೂ ನನ್ನ ಭಾವನ ಜೊತೆ ಕಷ್ಟ ಸುಖ ಹಂಚ್ಕೋತಿರ್ತೀನಿ. ಮಧು, ನೀನೇ ಇವ್ರ ಜೊತೆ ಕಷ್ಟ ಸುಖ ಹಂಚ್ಕೋತಿರೋ, ನಾನೇ ತಿಂಡಿ ಮಾಡ್ಕೊಂಡ್ ಬರ್ತೀನಿ. ಅದಕ್ಕೆ ಅಲ್ವಾ ನನಗೆ ಎಷ್ಟು ಶಾಕ್ ಕೊಡಿದ್ರು ಎಂತ ಕೂಡ ಆಗೋದಿಲ್ಲ. ರಾಕಿ, ಆ ಕೆಮಿಕಲ್ ನನಗೆ ಸ್ವಲ್ಪ ಕೊಡು. ಈಗ ನನ್ಗದ್ರ ಅವಶ್ಯಕತೆ ತುಂಬಾ ಇದೆ. ಓಯ್, ಅದೆಂತ ಮೊಸರಿನ ಪ್ಯಾಕೆಟ್ ಅಂತ ನೆನೆಸಿದಾರ? ನೆನೆಸಿದಾಗ ನಿಮ್ಮ ಬಾಯಿಗೆ ಸುರಿಲಿಕ್ಕೆ. ಅದೇಪ್ನವ್ರೆ, ನಿಮ್ಮ ಸಹಾಯಕ್ಕೆ ನಾವು ಬಿಡಿ. ಅಂದ್ರೆ ಅವನ್ನೇನು ಅಪ್ಪಾಟಿ ಕೇಳ್ಕೊತಾ ಇದ್ರಿ? ಅದೇನು ಎಲ್ಲ ಚೂರು ಸಿಕ್ಕತ್ತಲ್ಲ, ಕೆಂಪು ನೀರು, ಅದನ್ನ ಕುಡ್ಕೊಳ್ಳಿ. ಅದು ಕೆಂಪು ನೀರಲ್ಲ, ಹಳದಿ ನೀರು. ಅದೇ ಅಡುಗೆ ಮನೇಲಿ ಇಟ್ಟಿದ್ದಲ್ಲ ಅತ್ತಾನೆ. ಅದನ್ನು ಅಡಿಗೆ ಮನೆಯಲ್ಲಿ ಇಟ್ಟಿರುವುದಿಲ್ಲ, ಲ್ಯಾಬ್ ಅಲ್ಲಿ ಮಡಿಕೆಯಲ್ಲಿ ಇಟ್ಟಿರ್ತೀನಿ. ಗೌಡ್ರೆ, ಸಾಕ್ ನಡೀರಿ. ಇವನೇನೋ ಕೆಮಿಕಲ್ ಇಟ್ಟಿದಾನಂತೆ, ಅದನ್ನ ಕುಡಿದ್ರೆ ಶಕ್ತಿ ಬರುತ್ತಂತೆ. ಕಾತೆ ಹೊಡಿತಿದ್ದಾನೆ, ಬನ್ರಿ ರೀ. ಐ ಲೈಕ್ ಇಟ್. ಎಲ್ಲ ಫಾರ್ಮುಲಾಗಳನ್ನ ಕಲಪಿ ಪುಂಟಿ ಇಟ್ಟಿದ್ದೇನೆ. ನಾಳೆ ಬೆಳಿಗ್ಗೆ ಬಂದು ಬೆಂಕಿ ಹಚ್ಚುತ್ತೇನೆ. ಟೇಕ್ ಕೇರ್. ಇದುವೇ ಈ ರಾಕಿ ರೈಯ ಸಂಜೀವಿನಿ. ಇದು ಇಲ್ಲದಿದ್ದರೆ ಈ ರಾಕಿ ರೈಯೇ ಇಲ್ಲ. I like it. ಮಡಕಗಳ ಜೀವನ ಇವನ್ ಲ್ಯಾಬೋರೇಟ್ರಿಯಾ? ಇವನ್ನ ಅರ್ಥ ಮಾಡ್ಕೊಳ್ಳೋದೇ ಶಾನೆ ಕಷ್ಟ ಆಗ್ಬಿಟ್ಟದಲ್ಲಪ್ಪ. ಗೌಡ, ಇವನನ್ನ ಅರ್ಥ ಮಾಡ್ಕೊಂಡು ಯಾನ್ ಆಗ್ಬೇಕಾಗದೆ? ಮೊದಲು ಅರ್ಥ ಮಾಡ್ಕೋಬೇಕಾಗಿರೋರ್ನ ಅರ್ಥ ಮಾಡ್ಕ. ಕೆಮಿಕಲ್ನ ಕುಡಿದ್ಬಿಟ್ಟು ತಾಕತ್ತು ಬರೆಸ್ಕ. ಹಳದಿ ಕೆಮಿಕಲ್ ಎಲ್ಲಿದ್ದದು?
ಇದೇನಪ್ಪ ಇದು ಮೈ ಕೊಡುವಂಗಾಯ್ತದೆ ಕೆಮಿಕಲ್ ವರ್ಕ್ ಆಯ್ತದೆ ಅಡ ಕಲ್ಟಿವೇಟ್ರು ನಿಂಗೊಂದು ಥ್ಯಾಂಕ್ಸ್ ಕಣ ನಿನ್ನ ಋಣನ ನಾನು ಬ್ಯಾರ ಥರ ತೀರಿಸ್ತೀನಿ ಗೊಂಬ ಈ ರಾಕಿ ಲ್ಯಾಬ್ನೇ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಈ ರಾಕಿ ಒಂಥರ ನಿಗೂಢ ವ್ಯಕ್ತಿ. ಇವನನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಇವನನ್ನ ಅರ್ಥ ಮಾಡ್ಕೊಂಡು ನನಗೇನಾಗಬೇಕಾಗಿದೆ, ಮೊದಲು ನನಗೆ ನಾನು ಸ್ಟ್ರಾಂಗ್ ಆಗಬೇಕು. ಗ್ರೀನು, ಬ್ಲೂ, ಆರೆಂಜು, ರೆಡ್ಡು, ಎಲ್ಲೋ ಎಲ್ಲಿದೆ? ಎಲ್ಲೋ ಎಲ್ಲ ಒಂಥರ ಆಗ್ತದೆ. ಎಲ್ಲ ಏನೋ ಒಂಥರ ಆಗ್ತದೆ. ಬಹುಶಃ ಕೆಮಿಕಲ್ ವರ್ಕ್ ಮಾಡ್ತಿದೆ ಅನ್ಸುತ್ತೆ. ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಫುಲ್ ಶಕ್ತಿ ಬಂದಿರುತ್ತೆ. ವಿಷಯನ ಮದುಗೆಳ್ಳ ಬೇಡ, ಅವಳು ನನ್ನನ್ನೇ ಕಿಂಡಲ್ ಮಾಡ್ತಾಳೆ. ನಾಳೆ ನನ್ನ ತಾಕತ್ತೇನು ಅಂತ ತೋರಿಸ್ತೀನಿ. ಇದೇನಪ್ಪ ಇದು ಕೆಮಿಕಲ್ನ ಕುಡಿದ್ಬಿಟ್ಟು ಈ ಪಾಟಿ ಶಕ್ತಿ ಬಂದ್ಬಿಟ್ಟದ. ಅಡ ಕಲ್ಟಿವೇಟ್ರು ಇಷ್ಟು ದಿನ ನಿನ್ನ ಇದನ್ನ ಎಲ್ಲೆಡ ಇಟ್ಟಿದ. ಪುಟ್ಟ ಅಟ್ಟಿ ಅಡಿಪಾಯನ ಕಿತ್ತಾಕ್ಬಿಡಂಗ ಅವನಿ ಬೇಡ. ಆಮೇಲೆ ಈ ಥರ ಅಟ್ಟಿ ಕಟ್ಸಕ್ಕೆ ಶಾನೆ ದುಡ್ಡು ಖರ್ಚಾಗ್ಬಿಡ್ತದೆ. ಜಾನಿ, ಯಾಕೆ ಒದ್ದಾಡ್ತಿದ್ದೀರಾ? ನಿಮ್ಮನ್ನ ಕೇಳಿದ್ದು ಏನಾಗ್ತಿದೆ? ಅದು ಹೊಟ್ಟೆಲೆಲ್ಲ ಒಂಥರ ಸಂಟಾಗ್ತಿದೆ ಮಧು. ಹೊಟ್ಟೆ ನೋಯ್ತಿದ್ಯಾ? ನಿಮ್ ನೋವೇನು ಅಂತ ನನಗ್ ಚೆನ್ನಾಗ್ ಗೊತ್ತು. ಆ ನೋವನ್ನ ಹೇಗೆ ಹೋಗಿಸ್ಬೇಕು ಅಂತಾನು ಗೊತ್ತು. ಮಧು, ನಿನ್ಗೆ ಯಾವಾಗಲೂ ಅದೇ ಯೋಚನೆ. ಸುಮ್ಮನೆ ಮಲ್ಕೋತೀಯಾ? ನನ್ನ ಕಷ್ಟ ನನಗಾದ್ರೆ ನಿನಗೊಂಥರ. ಜಾನಿ, ಸುಮ್ನೆ ಯಾಕೆ ನನ್ ಮೇಲೆ ಕೋಪ ಮಾಡ್ಕೋತೀರಾ? ಬೆಡ್ಶೀಟ್ ತೆಗ್ದು ನನ್ ಮುಖ ಒಂದ್ಸತಿ ನೋಡಿ, ಇಲ್ಲ ಅಂದ್ರೆ ನಾನೇ ಬೆಡ್ಶೀಟ್ ತೆಗಿತೀನಿ. ಮಧು, ನಂಗೆ ಸ್ವಲ್ಪ ಊಟ ಜಾಸ್ತಿಯಾಗಿ ಹೊಟ್ಟೆನ ಒಂಥರ ಆಗ್ತಿದೆ. ನೀವು ಮಲ್ಗಿದ್ರೆ ಸಿಗುತ್ತೆ. ನೀನು ಮಲ್ಗಮ್ಮ. ನಿಜ ಹೇಳ್ತಿದ್ದೀರಾ? ನಿಮ್ ಬಿಹೇವಿಯರ್ ನೋಡಿದ್ರೆ ನನಗ್ ಡೌಟ್ ಬರ್ತಿದೆ. ನಿಜಾನೇ ಹೇಳ್ತಿದ್ದೀನಿ, ಮಲ್ಗಮ್ಮ. ಸರಿ, ಮಲಗ್ತೀನಿ. ಮತ್ತೇನಾದ್ರೂ ಒದ್ದಾಡದೆ ರೂಮಿಂದ ಆಚೆ ಹಾಕ್ತೀನಿ. ನರಿ ಆತ್ಮ ಒಂದು ಓಡಾಡ್ತಾ ಇದೆ. ಅದು ಗಂಡಸರ ಮೈಯೊಳಗೆ ಸೇರ್ಕೊಂಡು ತುಂಬಾನೇ ತೊಂದರೆ ಕೊಡ್ತಾ ಇದೆ. ಕಂಡ್ಬಿಡ್ಲಾ?